Hello everyone, welcome back. Subscribe our YouTube channel. So ತುಂಬಾ ಜನ ನಿಮ್ಗೆ ಗೊತ್ತಿರುತ್ತೆ ಏನೇನು ಫಸ್ಟ್ ಸೆಮಿಸ್ಟರ್ ಸಬ್ಜೆಕ್ಟ್ ಇದೆ ಅಂತ. ಸೊ ನಾನು ಚಿಕ್ಕದೊಂದು ಒಂದು ಪೈಥಾನ್ ತುಂಬಾ ಜನ ಲೆಕ್ಚರರ್ಸ್ ನಮ್ಗೆ ಫ್ಯಾಕಲ್ಟೀಸ್ ಮೆಸೇಜ್ ಮಾಡಿದ್ರು ಮತ್ತೆ ಕಾಲ್ ಮಾಡ್ತಿದ್ರು. ಸರ್ ಇದನ್ನ ನನಗೆ ಇದನ್ನ ಕೊಡಿ, ಅದು ಪೈಥಾನ್ ನೋಟ್ಸ್ ಕೊಡಿ ಮತ್ತೆ ಪೈಥಾನ್ ಪ್ರೋಗ್ರಾಮ್ಸ್ ನ ಕಳಿಸಿ ಅಂತ. ಸೊ ನಮ್ಗೆ ಟೈಮ್ ಇಲ್ಲ, ರೀಸನ್ ಇಷ್ಟೇ. ಸೊ ವರ್ಕ್ ಮಾಡ್ತಾ ಇದೀವಿ ನಾವು ಮತ್ತೆ ಬೇರೆ ಬೇರೆ ವರ್ಕ್ ಇಂದ ಫೋಕಸ್ ಮಾಡೋದ್ರಿಂದ ಸೊ ಈ ತರ ಏನು ಫಸ್ಟ್ ಗೆಲ್ಲ ನಾವು ಫ್ರೀ ಇದ್ವಿ ಅವಾಗೆಲ್ಲ ನೋಟ್ಸ್ ನಾವು ಕ್ರಿಯೇಟ್ ಮಾಡಿದ್ವಿ. ಒಂದು ಟೀಮ್ ಇದೆ, ಸೊ ಅದನ್ನ ಸೊ ಇದನ್ ಮಾಡ್ತಾ ಇದ್ವಿ, ಸೊ ಬಿಲ್ಡ್ ಅಪ್ ಮಾಡ್ತಾ ಇದ್ವಿ ಆ ಟೀಮ್ ನ ಒಂದು ಫಾರ್ಮ್ ಮಾಡಿ. ಸೊ ಈ ನೋಟ್ಸ್ ಗೆ ಮತ್ತೆ ಈ ತರ ಪ್ರೋಗ್ರಾಮ್ಸ್ ಗೆ ಮಾಡೋದಕ್ಕೆ ಒಂದು ಫಾರ್ಮ್ ಮಾಡ್ತಾ ಇದ್ವಿ. ಸೊ ಡಿಲೇ ಆಗುತ್ತೆ ಅತಿ ಶೀಘ್ರದಲ್ಲೇ. ಒಟ್ಟು ಎಕ್ಸಾಮ್ ಟೈಮ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ಗೆ ನಿಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಮಾಡಲ್ ಕ್ವಶನ್ ಪೇಪರ್ಸ್ ನ ಮತ್ತೆ ಈ ತರ ಆ ಈಸಿಯಾಗಿ ಅರ್ಥ ಆಗೋ ತರ ಕಾನ್ಸೆಪ್ಟ್ ವೈಸ್ ನೋಡಿ ಎಲ್ಲ ಮಾಡೋದಕ್ಕೆ ಒಂದು ಟೈಮ್ ಫಾರ್ಮ್ ಮಾಡಿದ್ರೆ ಅಷ್ಟು ಅತಿ ಶೀಘ್ರದಲ್ಲಿ ಬರುತ್ತೆ ಅದ್ ಮುಂದಕ್ಕೆ. ಈಗ ಜಸ್ಟ್ ನಾನು ಈಗ ಬಂದಿರೋದು ರೀಸನ್ ಒಂದೇ ಒಂದು ಏನು ಅಂದ್ರೆ ಸೊ ಪೈಥಾನ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಕಾಂಪೊನೆಂಟ್. ಸೊ ಇದನ್ನ IPCC ತುಂಬಾ ಜನಕ್ಕೆ ಇದು ಕಾಲದಲ್ಲಿ ಬಿಟ್ಟಿರ್ತಾರೆ, ಸೊ ಇದು ಬೇಡ ಪ್ರೋಗ್ರಾಮ್ಸ್ ಏನ್ ಮಾಡೋದು ಅಂತ ಬಿಟ್ಟಿರ್ತಾರೆ. ಬಟ್ ಕೆಲವೊಂದ್ ಕಾಲದಲ್ಲಿ ಮ್ಯಾಂಡೇಟರಿ ಮಾಡಲೇಬೇಕು, ಸೊ ಮಾಡಿ ರೆಕಾರ್ಡ್ ಅಂತ ಹೇಳಿರ್ತಾರೆ. ಸೊ ಅದಕ್ಕೆ ನಾನು ಜಸ್ಟ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಅಂದ್ರೆ ಸೊ ಫಸ್ಟ್ನೇ ನಾನು ಜಸ್ಟ್ ಇಲ್ಲಿ ಡೆಪ್ತ್ ವೈಸ್ ಏನ್ ಹೇಳ್ಕೊಂಡು ಹೋಗ್ತೀನಿ, ಯಾವ ತರ ಈ ಪ್ರೋಗ್ರಾಮ್ ನ ಮಾಡೋದು ಪ್ರೋಗ್ರಾಮಿಂಗ್ ಅಂತ ಹೇಳ್ಕೊಂಡು ಹೋಗ್ತೇನೆ. ಸೊ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ನಿಮ್ಗೆ ಇನ್ ಡೆಪ್ತ್ ಕಾನ್ಸೆಪ್ಟ್ ಬೇಕು ಅಂದ್ರೆ ಸೊ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ, ನಿಮಗೆ ಆ ಕೋರ್ಸಸ್ ಇರುತ್ತೆ ಪೈಥಾನ್ ಕೋರ್ಸಸ್ ಅಂತ, ಅದನ್ನ ನೀವು ಸೊ ಚೆಕ್ ಮಾಡಿದ್ರೆ ನಿಮ್ಗೆ ಜಸ್ಟ್ ನಾನು ಏನು ಅಂದ್ರೆ ಸೊ ಕಾನ್ಸೆಪ್ಟ್ ವೈಸ್ ಈ ಪ್ರೋಗ್ರಾಮ್ ಮ್ಯಾಪರ್ ಮಾಡೋದು ಏನು ಟಾಪಿಕ್ ಅಂತ ನೋಡಿ. ಫಸ್ಟ್ ಪ್ರೋಗ್ರಾಮ್ ಪೈಥಾನ್, ಇನ್ನು ಸಬ್ಜೆಕ್ಟ್ ನೇಮ್ ಬಂದ್ಬಿಟ್ಟು ಪೈಥಾನ್ ಪ್ರೋಗ್ರಾಮಿಂಗ್, ಅದ್ರ ಕೋರ್ಸ್ ಕೋಡ್ ಬಂದ್ಬಿಟ್ಟು 1PPL C1105 ಅಥವಾ 205 ನೆಕ್ಸ್ಟ್ ಸೆಮಿಸ್ಟರ್ ಚೂಸ್ ಮಾಡ್ತಾರೆ. ಬಟ್ 105 ಯಾರು ಚೂಸ್ ಮಾಡಿದ್ರೆ ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಹೌದಾ? ನೆಕ್ಸ್ಟ್ ಪ್ರಾಕ್ಟಿಕಲ್ ಕಾಂಪೋನೆಂಟ್ಸ್ ಇಂಟಿಗ್ರೇಟೆಡ್ ಪ್ರೋಗ್ರಾಮಿಂಗ್ CCS ಇದಕ್ಕೆ ಅರ್ಥ ನಾನು ಆಲ್ರೆಡಿ ಹೇಳಿದ್ದೀನಿ, ಬಟ್ ಇಲ್ಲಿ ನೆಕ್ಸ್ಟ್ ಪ್ರೋಗ್ರಾಮ್ 1. ಸೊ 1 ಏನು ಅಂದ್ರೆ ಅದ್ರಾಗ ಒಳಗೆ A ಮತ್ತೆ B ಸಿಂಪಲ್ ಪ್ರೋಗ್ರಾಮ್ಸ್ ಇವು. ನೀವು ಅಷ್ಟೊಂದು ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ನೋಡಿ A ಏನಂದ್ರೆ ಡೆವಲಪ್ ಪೈಥಾನ್ ಪ್ರೋಗ್ರಾಮ್ ಟು ರೀಡ್ ಟೂ ನಂಬರ್ ಫ್ರಮ್ ಕೀಬೋರ್ಡ್ ಅಂಡ್ ಪರ್ಫಾರ್ಮ್ ದಿ ಬೇಸಿಕ್ ಅರಿಥಮೆಟಿಕ್ ಆಪರೇಷನ್ ಬೇಸ್ಡ್ ಆನ್ ದಿ ಚಾಯ್ಸ್. 1 is add, 2 is subtract, 3 is multiply, 4 is divide. ಓಕೆನಾ? ಈ ತರ ಏನು 4 ಚಾಯ್ಸಸ್ ನ ಸೊ ನಾವು ಇಲ್ಲಿ ಪರ್ಫಾರ್ಮ್ ಮಾಡಬೇಕು. ಸೊ ಅದಕ್ಕೆ ಈಗ ಪೈಥಾನ್ ಪ್ರೋಗ್ರಾಮ್ ನ ಬರಿಬೇಕು. ಫಸ್ಟ್ 2 ನಂಬರ್ ನ ರೀಡ್ ಮಾಡಬೇಕು. ಓಕೆನಾ? ಸೊ ಯಾವ್ದಾದ್ರು ಆಗಿರ್ಲಿ, ನೀವು ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 2 ನಂಬರ್ ಆಡ್ ಮಾಡ್ಬೇಕು. ಒಂದು 5 ಆಗ್ಲಿ 3 ಆಗ್ಲಿ 9 ಆಗ್ಲಿ 4 ಆಗ್ಲಿ ಆಡ್ ಮಾಡ್ತಾರಲ್ಲ, ಸೊ 2 ನಂಬರ್ ಆಡ್ ಮಾಡಿದಾಗ ಸೊ ಏನೇನು ಬರುತ್ತೆ ಮಲ್ಟಿಪ್ಲೈ ಆಗಿ ಮತ್ತೆ ಸಬ್ಟ್ರಾಕ್ಟ್ ಆಗಿ ಡಿವೈಡ್ ಆಗಿ ಏನೇನು ಬರುತ್ತೆ ಔಟ್ಪುಟ್ ಅದನ್ನ ಪೈಥಾನ್ ಪ್ರೋಗ್ರಾಮ್ ಮುಖಾಂತರ ನಾವು ನೋಡ್ಬೇಕು ಅಂತ. ನಿಮ್ಮ ಬೇಸಿಕ್ ಯಾಕೆ ಬೇಕು ಅದ್ ಮಾತ್ರ ಇಟ್ಟರೆ ನಿಮಗೆ ಗೊತ್ತಿರುತ್ತೋ ಇಲ್ವೋ, ಸೊ ನಿಮ್ಮ ಲೆಕ್ಚರರ್ಸ್ ಅಥವಾ ನಿಮ್ಮ ಸೀನಿಯರ್ಸ್ ಈಗ ಏನ್ ಬಂದಿದ್ರ ನಿಮ್ಗೆ ಪೈಥಾನ್ ಈಸಿ. ಇದಕ್ಕಿಂತ ಮುಂಚೆ ಕೆಲವೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದ್ವು, ಜಾವಾ, C++, .NET. ಸೊ ಮತ್ತೆ ಈ ತರ ಏನೇನು ಲ್ಯಾಂಗ್ವೇಜಸ್ ಇದ್ವು, ಈ ಲ್ಯಾಂಗ್ವೇಜಸ್ ಈ ಪ್ರೋಗ್ರಾಮ್ ಬರಬೇಕಿತ್ತು. ಅವಾಗ ಈ ಪ್ರೋಗ್ರಾಮ್ ಬರೆಯೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಯಾಕೆಂದ್ರೆ ನಂಬರ್ ಆಫ್ ಲೈನ್ಸ್, ಮತ್ತೆ ಒಂದು ಚಿಕ್ಕ ಎರರ್ ಕಾಮ ಮಿಸ್ ಆಯ್ತು ಅಂದ್ರೆ ಎರರ್ ಬರ್ತಿತ್ತು. ಎರರ್ ನ ಸಾಲ್ವ್ ಮಾಡೋದ್ರಲ್ಲೇ ತುಂಬಾ ಟೈಮ್ ಹಿಡಿತಿತ್ತು. ಎಷ್ಟೋ ಜನ ಫೇಲ್ ಆಗಿರೋರು ಕೂಡ ಇರ್ತಾರೆ. ಸೊ ನಿಮ್ಗೆ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಟ್ಟಿರೋದು ತುಂಬಾ ಈಸಿ. ಓಕೆನಾ? ಸೊ ನೀವು ಈಸಿಯಾಗಿ ಕಲಿತೀರಾ. ನೀವು ಹೇಗೆ ಕನ್ನಡ ಇಂಗ್ಲಿಷ್ ಓದಿದ್ರ ನೀವು 10ನೇ ಕ್ಲಾಸ್ ಅಲ್ಲಿ ಅಥವಾ ನಿಮ್ಮ ಏನು ಹೈಸ್ಕೂಲ್ ಸ್ಟೇಜ್ ಅಲ್ಲಿ ಆ ತರ, ಮತ್ತೆ ನೀವು ಸೆಕೆಂಡ್ PC ಬಂದಿದ್ರೆ ನಿಮ್ಗೆ ಯಾವ ತರ ಈ ಫಿಸಿಕ್ಸ್ ಕೆಮಿಸ್ಟ್ರಿ ಸ್ವಲ್ಪ ಕಷ್ಟ, ಫಿಸಿಕ್ಸ್ ಬಯಾಲಜಿ ಈ ತರ ಏನೇನು ಓದಿರ್ತಾರೆ. ಸೊ ಇವೆಲ್ಲ ಸ್ವಲ್ಪ ಆತರ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು. ಸೊ ಈಸಿಯಾಗಿ ಇರುತ್ತೆ, ನೀವು ಇದನ್ನ ಈಸಿಯಾಗಿ ನೀವು ಕೋಡ್ ನ ಬರೀಬಹುದು. ಓಕೆನಾ? ಸೊ ಈಗ ನಾನು ಕೋಡ್ ನ ಯಾವ ತರ ನೀವು ಬರೆಯೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸೊ ನಾನು ಒಂದು ಅಡ್ವಾನ್ಸ್ ಟೂಲ್ ನ ತೋರಿಸ್ತಾ ಇದ್ದೀನಿ. ನೀವು ಇದನ್ನ ವಿಜುವಲ್ ಸ್ಟುಡಿಯೋ ಕೋಡ್ ಅಲ್ಲೇ ಮಾಡ್ಬೇಕು ಅಂತ ಏನಿಲ್ಲ. ಸೊ ಇದು ಟೂಲ್ ಬಂದ್ಬಿಟ್ಟು ವಿಜುವಲ್ ಸ್ಟುಡಿಯೋ ಕೋಡ್ ಅಂತ. ನೀವು ಬೇಸಿಕ್ ಆಗಿ ಆನ್ಲೈನ್ ಅಲ್ಲೂ ಮಾಡಬಹುದು ಅಥವಾ ಪೈಥಾನ್ ಕಂಪೈಲರ್ ಅಲ್ಲಾದ್ರೂ ಮಾಡಬಹುದು, ನೋಟ್ ಪ್ಯಾಡ್ ಅಲ್ಲಾದ್ರೂ ಮಾಡಬಹುದು. ಸಿಂಪಲ್ ನಿಮ್ಗೆ ಯಾವ ಕಾಲೇಜ್ ಹೇಳ್ಕೊಡುತ್ತೆ ಕನ್ವೀನಿಯಂಟ್ ಅದ್ರಾಗಾದ್ರೂ ಮಾಡಬಹುದು. ನಾನು ಇದನ್ನ ಅಡ್ವಾನ್ಸ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ.
ವಿಜುವಲ್ ಸ್ಟುಡಿಯೋ ಕೋಡ್ ಇದನ್ನ ಆನ್ಲೈನ್ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಬೋದು ಈಸಿಯಾಗಿ. ಸೊ ಇಲ್ಲಿ ಬಂದ್ಬಿಟ್ಟು ನೋಡಿ, ನಿಮ್ಗೆ ಕಾಣಿಸ್ತಿಲ್ಲ, ಸ್ವಲ್ಪ ಜೂಮ್ ಮಾಡ್ಬೋದು. ಕಾಣಿಸ್ತಿದ್ಯಾ? ಈಗ ಕಾಣಿಸ್ತಿದೆ ಅನ್ಕೋತೀನಿ. ಓಕೆನಾ? ಸೊ ಇಲ್ಲಿ ಬಂದ್ಬಿಟ್ಟು ನೋಡಿ, ನಾನು ಇಲ್ಲಿ ಆಲ್ರೆಡಿ ಪ್ರಾಜೆಕ್ಟ್ ಇಲ್ಲಿ ಇದನ್ನ ಮಾಡಿದ್ದೀನಿ. ಸೊ ನೋಡ್ ಮಾಡಿದ್ದೀನಿ. ಸೊ ನೀವು ಹೊಸ ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೋಬೇಕು ಇಲ್ಲಿ ಅಂದ್ರೆ ಡೈರೆಕ್ಟ್ ಇಲ್ಲಿ ಇದೆಲ್ಲ ನೋಡಿ, 3 ಡಾಟ್ ಇದೆಯಲ್ಲ, 3 ಲೈನ್ಸ್, ಅದ್ರ ಮೇಲೆ ಜಸ್ಟ್ ಫೈಲ್ ಮೇಲೆ ಓಪನ್ ಫೋಲ್ಡರ್. ಓಕೆನಾ? ಸೊ ಇಲ್ಲಿ ನೀವು ಡೈರೆಕ್ಟ್ ಎಲ್ಲಿರುತ್ತೆ ಅಲ್ಲೋಗಿ ನೀವು ಹೊಸ ಫೋಲ್ಡರ್ ನ ಕ್ರಿಯೇಟ್ ಮಾಡ್ಕೋಬಹುದು. ನೋಡಿ, ನಾನು ಕ್ರಿಯೇಟ್ ಮಾಡ್ಕೊಂಡು ನಾನು ರಿಯಲ್ ಡ್ರೈವ್ ಅಲ್ಲಿ, ಇದ್ರೊಳಗೆ ರಿಯಲ್ ಡ್ರೈವ್ ಅಲ್ಲಿ ಫಸ್ಟ್ ಸೆಮಿಸ್ಟರ್ ಅಂತ ಒಂದು 2025 ಸ್ಕೀಮ್ದು ಒಂದು ಫೋಲ್ಡರ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ ನೋಟ್ಸ್ ಮತ್ತೆ ನಿಮ್ ಪ್ರೋಗ್ರಾಮ್ ಎಲ್ಲ ಕೂಡ ಇಲ್ಲಿ ಇರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಪೈಥಾನ್ ಪ್ರೋಗ್ರಾಮ್ಸ್ ಅಂತ ಕ್ರಿಯೇಟ್ ಮಾಡ್ಕೋತೀನಿ. ಫೋಲ್ಡರ್ ಕಾಣಿಸುತ್ತೆ, ಪೈಥಾನ್ ಪ್ರೋಗ್ರಾಮ್ಸ್ ಅಂತ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಇಲ್ಲಿ ಸೆಲೆಕ್ಟ್ ಫೋಲ್ಡರ್ ಕ್ಲಿಕ್ ಮಾಡ್ತೀನಿ. ನೋಡಿ, ಈ ತರ ಸೆಲೆಕ್ಟ್ ಫೋಲ್ಡರ್ ನ ಕ್ಲಿಕ್ ಮಾಡಿ ನಿಮ್ಗೆ ಈ ತರ ಒಂದು ಟ್ಯಾಬ್ ಬರುತ್ತೆ. ನೋಡಿ, ಐ ಟ್ರಸ್ಟ್ ಆ ತರ, ನೋ ಐ ಡೋಂಟ್ ಟ್ರಸ್ಟ್ ಆ ತರ ಈ ತರ ಎಲ್ಲ ಕಾಣಿಸ್ತಾ ಉಂಟು ಪಾಪ್ ಅಪ್ ಮೆಸೇಜ್. ನೀವು ಇಲ್ಲಿ ಯಾವಾಗಲೇ ಆಗಲಿ ಫಸ್ಟ್ ಟೈಮ್ ಯೂಸರ್ಸ್ ಆಗಿದ್ರೆ ಐ ಟ್ರಸ್ಟ್ ಆ ತರ ಕೊಡಬೇಕು. ಸೊ ಯಾಕೆಂದ್ರೆ ಸೊ ನೀವೇನಾದ್ರು ಪ್ರೋಗ್ರಾಮ್ ಮಾಡ್ತಿರಲ್ಲ, ಆ ಟ್ರಸ್ಟ್ ಆ ಡೋಂಟ್ ಟ್ರಸ್ಟ್ ಅಂತ ಕೊಟ್ರೆ ಅಂದ್ರೆ ಆ ಪ್ರೋಗ್ರಾಮ್ ರನ್ ಆಗದಿರೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಈ ತರ ಎಲ್ಲ ಪಾಸಿಬಿಲಿಟಿ, ಅದಕ್ಕೋಸ್ಕರ ನೀವು ಐ ಟ್ರಸ್ಟೆಡ್ ಆ ತರ ಕೊಡಬೇಕು. ಸೊ ಅಂದ್ರೆ ರೀಸನ್ ಇಷ್ಟೇ, ನೀವು ಈ ಟೂಲ್ ನ ನಂಬ್ತಿದ್ರ, ಸೊ ಇಲ್ಲಿಂದ ನೀವೆಲ್ಲ ಪ್ರಾಬ್ಲಮ್ ಮಾಡ್ತೀರಾ ಅಂತ ಕೇಳ್ತಾರೆ ಅಷ್ಟೇ, ಅದೇನಿಲ್ಲ. ಓಕೆನಾ? ಅದನ್ನ ನೀವು ನೋಡ್ಕೊಂಡು ಇದು ಮಾಡಿ. ನೆಕ್ಸ್ಟ್ ಇನ್ನೊಂದು ಇಲ್ಲಿ ನೋಡಿ, ಸೊ ಕಾಣಿಸಿದೆ. ಸೊ ಈ ಏನು ಇಂಟರ್ಫೇಸ್ ಅಲ್ಲಿ ಈ ಬಾಕ್ಸ್ ಇದೆಲ್ಲ ಕಾಣಿಸಿದೆ. ಸೊ ಈ ಬಾಕ್ಸ್ ಒಳಗೆ ನೀವು ನಿಮ್ಮ ಪ್ರಾಜೆಕ್ಟ್ ಫೈಲ್ ನ ಕ್ರಿಯೇಟ್ ಮಾಡ್ತೀವಿ. ಇದು ಫೋಲ್ಡರ್ ನೋಡಿ, ಪೈಥಾನ್ ಪ್ರೋಗ್ರಾಮ್ಸ್ ಫೋಲ್ಡರ್. ಇದ್ರೊಳಗೆ ನಿಮ್ಮ ಫೈಲ್ ನ ಕ್ರಿಯೇಟ್ ಮಾಡ್ಕೋಬೇಕು. ನಾನೀಗ ಫೈಲ್ ನ ಕ್ರಿಯೇಟ್ ಮಾಡೋದು ನೋಡಿ. ಸೊ ಇಲ್ಲಿ ಪ್ಲಸ್ ಐಕನ್ ಇದೆ. ಸೊ ಇದು ನ್ಯೂ ಫೈಲ್, ಇದು ನ್ಯೂ ಫೋಲ್ಡರ್, ಇದು ರಿಫ್ರೆಶ್ ಎಕ್ಸ್ಪ್ಲೋರರ್, ಮತ್ತೆ ಇಲ್ಲಿ ಕೊಲ್ಯಾಪ್ಸ್ ಫೋಲ್ಡರ್ ಇನ್ ಕೊಲ್ಯಾಪ್ಸ್ ಅಂತ. ಸೊ ಇವೆಲ್ಲ ಸೊ ನೀವು ಮುಂದೆ ಹೋಗ್ತಾ ತಿಳ್ಕೋತೀರಾ. ಸೊ ಜಸ್ಟ್ ನಾನು ಇಲ್ಲಿ ನ್ಯೂ ಫೈಲ್ ನ ಕ್ರಿಯೇಟ್ ಮಾಡೋದು ಹೇಳ್ಕೊಡಿ. ಇಲ್ಲಿ ನ್ಯೂ ಫೈಲ್ ಅಂತ ಇದೆಯಲ್ಲ, ಸೊ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಫೈಲ್ ನ ಕ್ರಿಯೇಟ್ ಮಾಡಕ್ಕೆ ಒಂದು ಚಿಕ್ಕದಾಗಿ ಬಾಕ್ಸ್ ಇಲ್ಲಿ ಫಸ್ಟ್ ಅಂಡರ್ಸ್ಕೋರ್ ಪ್ರೋಗ್ರಾಮ್ ಸೊ ಡಾಟ್ py. ಓಕೆನಾ? ಸೊ ಯಾಕೆ ನಾನು ಡಾಟ್ py ಅಂತ, ನಿಮ್ಗೆ ಫಸ್ಟ್ ಪ್ರೋಗ್ರಾಮ್ ಅಂತ ನಿಮ್ ಪ್ರೋಗ್ರಾಮ್ ನೇಮ್ ಏನ್ ಬೇಕಾದ್ರೂ ನೀವು ಕೊಡಬಹುದು. ಡಾಟ್ py ಅನ್ನೋದು ಎಕ್ಸ್ಟೆನ್ಷನ್. ಸೊ ಪ್ರತಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದರದ್ದು ಯಾವ್ದೇ ಎಕ್ಸ್ಟೆನ್ಷನ್ಸ್ ಇರುತ್ತೆ. ಲೈಕ್ ಸಿ ಗೆ ಡಾಟ್ ಸಿ, ಮತ್ತೆ C++ ಗೆ ಡಾಟ್ ಸಿ, ಮತ್ತೆ ಜಾವಾಗೆ ಡಾಟ್ ಜಾವಾ, ಈ ತರ ಎಕ್ಸ್ಟೆನ್ಷನ್ಸ್ ನೀವು ಕೇಳಿದ್ರ. ಸೊ ಅದನ್ನೇ ಇಲ್ಲಿ ಪೈಥಾನ್ ಅಲ್ಲಿ ಡಾಟ್ py ಅಂತ ಎಕ್ಸ್ಟೆನ್ಷನ್ ಕೊಡಬೇಕು. ಅದನ್ನ ನೆನ್ಪಿಟ್ಕೊಂಡಿರಿ. ಓಕೆನಾ? ಸೊ ಇಲ್ಲಿ ಪೈಥಾನ್ ಎಕ್ಸ್ಟೆನ್ಷನ್ ಕೊಡಬೇಕು. ಅದಾದ್ಮೇಲೆ ಎಂಟರ್ ಮಾಡಿದ್ರೆ ನೋಡಿ ಪೈಥಾನ್ ಕೋಡ್. ಈಗ ಪ್ರೋಗ್ರಾಮ್ ಫೈಲ್ ಕ್ರಿಯೇಟ್ ಆಯ್ತು. ಇಲ್ಲಿ ಈಗ ನಾವು ಕೋಡ್ ನ ಟೈಪ್ ಮಾಡ್ತಾ ಹೋಗೋಣ. ಓಕೆನಾ? ಕಾಣಿಸಿದೆ ಅನ್ಕೋತೀನಿ. ಈಗ ಸಾರಿ, ಈಗ ಫಸ್ಟ್ ನಮ್ ಬಂದಲ್ವಾ, ಅಂದ್ರೆ ಏನು ಒಂದು ನಂಬರ್ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಏನೇ ಫಸ್ಟ್ ಲೋಡ್ ಆಫ್ ಇನ್ಪುಟ್, ಸಾರಿ ಇನ್ಪುಟ್ ಎಂಟರ್ ಫಸ್ಟ್ ನಂಬರ್. ಓಕೆ, num2 is equal to load on input or enter second number. ಸೊ ನಾನು ಬೇಗ ಟೈಪ್ ಮಾಡ್ಕೊಂಡು ಹೋಗ್ತೇನೆ. ಓಕೆ, ಸೊ ನೋಡಿ ಫಸ್ಟ್ ನಂಬರ್ ಏನು ಫ್ಲೋಟ್ ಇಂಟು ಎಂಟರ್ ಫಸ್ಟ್ ನಂಬರ್, num2 ಫ್ಲೋಟ್ ನಂಬರ್ ಇನ್ಪುಟ್
ಸೊ ನಮ್1 ನಮ್2 ಇವೇನಿದೆಯಲ್ಲ ಎರಡು ಪ್ಯಾರಾಮೀಟರ್. ಫ್ಲೋಟ್ ಅಂದ್ರೆ ಸೊ ಡೇಟಾ ಟೈಪ್ಸ್ ಬರುತ್ತೆ ನಿಮ್ಗೆ ಪೈಥಾನ್ ಅಲ್ಲಿ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿರೋದು ಗೊತ್ತಿರುತ್ತೆ ನಿಮ್ಗೆ. ಇಲ್ಲಾಂದ್ರೆ ನಮ್ ಕೋರ್ಸ್ ನ ಪರ್ಚೇಸ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಫ್ಲೋಟ್ ಡೇಟಾ ಟೈಪ್ಸ್ ಬರ್ತದೆ. ಇಂಟ್ ಅಂದ್ರೆ 2 ಡಿಜಿಟ್ಸ್, ಫ್ಲೋಟ್ ಅಂದ್ರೆ ವಿತ್ ಇನ್ನು ಡಾಟ್ ಇಟ್ಕೊಡ್ಬೋದು ಆ ತರ. ಸೊ ಈ ತರ ಎಲ್ಲ ಒಂದು ಡೇಟಾ ಟೈಪ್ಸ್ ಬರ್ತವೆ ನಿಮ್ಗೆ ಕೋರ್ಸ್ ಅಲ್ಲಿ ಹೇಳ್ಕೊಡ್ತಾರೆ. ಸೊ ನಿಮ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತಾರೆ. ಸೊ ಅಲ್ಲಿಂದ ನೀವು ಕಲಿಯಬಹುದು. ಓಕೆನಾ. ಸೊ ಫ್ಲೋಟ್ ಇದು ಇನ್ಪುಟ್ ಅನ್ನೋದು ಫಂಕ್ಷನ್. ಇದ್ರೊಳಗೆ ನೀವೇನು ಟೆಕ್ಸ್ಟ್ ಮಾಡ್ತೀರಾ ಸೊ ಆ ಟೆಕ್ಸ್ಟ್ ಅಲ್ಲಿ ಇನ್ಪುಟ್ ಅಲ್ಲಿ ಏನ್ ಹಾಕಿದ್ರೆ ನಾನು ಫಸ್ಟ್ ನಂಬರ್ ಮತ್ತೆ ಸೆಕೆಂಡ್ ನಂಬರ್ ಮತ್ತೆ ಡಿಸ್ಪ್ಲೇ ನನಗೆ ಏನೇನು ತೋರಿಸ್ಬೇಕು, ಒಂದು ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್, ಫಸ್ಟ್ ಅಡಿಷನ್ ಸೆಕೆಂಡ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್. ಓಕೆನಾ. ಸೊ ಇಲ್ಲಿ ತೋರಿಸ್ಬೇಕು. ಸೊ ಇದು ಪ್ರಿಂಟ್ ಅಲ್ಲಿ ತೋರಿಸ್ಬೇಕು. ಸೊ ಈಗ ನಾನು ನೆಕ್ಸ್ಟ್ ಅದಾದ್ಮೇಲೆ ಚಾಯ್ಸ್. ಸೊ ಚಾಯ್ಸ್ ಅನ್ನೋದು ನಾನು ಒಂದು ಬರ್ಕೊಂಡ್ರೆ ಫಂಕ್ಷನ್. ಸೊ ಇಲ್ಲಿ ಇನ್ಪುಟ್ ಅಲ್ಲಿ ನಾನು ಯಾವ ಚಾಯ್ಸ್ 4 ಚಾಯ್ಸ್ ಪ್ರಿಂಟ್ ಮಾಡಿದ್ದೀನಿ. ಸೊ ಇದ್ರೊಳಗೆ ನಾನು ಯಾವ್ದೇ ಚೂಸ್ ಮಾಡೋದು ಅದ್ರ ಬೇಸ್ ಮೇಲೆ ರಿಸಲ್ಟ್ ಬರಕಾಗುತ್ತೆ. ಫಸ್ಟ್ ಚಾಯ್ಸ್ 1 ಇಸ್ ಈಕ್ವಲ್ಸ್ ಟು 1 ಆಗಿದೆ. 1 ಏನು ಅಡಿಷನ್ ಆಗಿದೆ. ರಿಸಲ್ಟ್ ಏನ್ ಬರ್ಬೇಕು, ನಮ್1 ನಮ್2. ನಾನು ಏನ್ ಎಂಟರ್ ಮಾಡಿದ್ರೆ ನಮ್1 ಮತ್ತೆ ನಮ್2 ಅದು ರಿಸಲ್ಟ್ ಎಲ್ಲಿಗೆ ಸ್ಟೋರ್ ಆಗುತ್ತೆ, ರಿಸಲ್ಟ್ ಅನ್ನ ಇಲ್ಲಿಗೆ ಸ್ಟೋರ್ ಆಗಿ ಅದರ ವ್ಯಾಲ್ಯೂನ ಇಲ್ಲಿ ಪ್ರಿಂಟ್ ಮಾಡೋದು. ಓಕೆನಾ. ಸೊ ಇದೇ ತರ. ಅಥವಾ ಚಾಯ್ಸ್ ಇಸ್ ಈಕ್ವಲ್ಸ್ ಟು 2 ಆಗಿ ನಾವು ಸೆಲೆಕ್ಟ್ ಮಾಡಿದ್ರೆ ಸಬ್ಟ್ರಾಕ್ಟ್. ಸೊ ನಮ್1 ಮೈನಸ್ ನಮ್2 ಇವೆಲ್ಲ ಲಾಜಿಕ್ಸ್. ಚಿಕ್ಕ ಲಾಜಿಕ್ ನಮ್ಗೆ ಚಿಕ್ಕ ಲಾಜಿಕ್ಸ್, ಬಟ್ ನಿಮ್ಗೆ ಇದು ತುಂಬಾ ದೊಡ್ಡ ಲಾಜಿಕ್ಸ್. ಯಾಕಂದ್ರೆ ಕಂಪ್ನಿಲಿ ಮತ್ತೆ ನೀವು ಹೊರಗಡೆ ಹೋದಾಗ ಕೇಳೋದೇ ಈ ತರ ಲಾಜಿಕ್ ಆಗಿ. ಸೊ ನೀವು ಇಂಟರ್ವ್ಯೂ ಅಲ್ಲಿ ಕೇಳಿದಾಗ ಸಿಂಪಲ್ ಪ್ರೋಗ್ರಾಮ್ಸ್ ಬರ್ರಿ ಅಂತ ಕೇಳಿದಾಗ ಇದೇ ತರ ಪ್ರೋಗ್ರಾಮ್ಸ್ ಕೇಳೋದು. ನೀವು ಇದನ್ನ ಮರ್ತೋಗಿರ್ತಾರ. ನಾನು ಕೂಡ ಮರ್ತಿದ್ದೆ. ಸೊ ಕಲ್ತ್ಕೊಂಡ್ ನಾವು ಏನೋ ಹೇಳ್ಕೊಡ್ತೀವಿ ನಿಮ್ಗೆ, ಬಟ್ ಇದನ್ನು ತುಂಬಾ ಜನ ಮರೀತಾ ಬರ್ತಾರೆ. ನಿಮ್ ಸೀನಿಯರ್ಸ್ ಅಲ್ಲಿ ನೀವು ನಿಮ್ ಸೀನಿಯರ್ಸ್ ನ ಕೇಳಿ. ಸೊ ಅಡಿಷನ್ ಆಫ್ 2 ನಂಬರ್ಸ್ ಮಾಡಿ, ಅಡಿಷನ್ ಆಫ್ 3 ನಂಬರ್ಸ್ ಮಾಡಿ. ಓಕೆ, ಇದೇ ಪ್ರೋಗ್ರಾಮ್ ನೀವು ಹೋಗಿ ನಿಮ್ಮ ಸೀನಿಯರ್ಸ್ ನ ಕೇಳಿ ಅವ್ರು ಹೇಳ್ಕೊಡ್ತಾರೆ. ರೀಸನ್ ಇಷ್ಟ, ಅವ್ರು ಮರ್ತೋಗಿರ್ತಾರೆ, ಕಲ್ತಿರ್ತಾರೆ, ಮರ್ತೋಗಿರ್ತಾರೆ. ಅದೇ ತರ. ಸೊ ಲಾಜಿಕ್ ವರ್ಕ್ ಆಗುತ್ತೆ ಇಲ್ಲಿ. ನಮ್1 ಮೈನಸ್ ನಮ್2 ನೋಡಿ, ಮೈನಸ್ ಅಡಿಷನ್ ಆದ್ರೆ ಪ್ಲಸ್, ಸಬ್ಟ್ರಾಕ್ಷನ್ ಆದ್ರೆ ಮೈನಸ್, ಎಲ್ಲ ಕಾಮನ್. ರಿಸಲ್ಟ್ ಸ್ಟೋರ್ ಇರುತ್ತೆ. ರಿಸಲ್ಟ್ ಅಲ್ಲಿ ಏನು ಚಾಯ್ಸ್ ಇರುತ್ತೆ, ಅದ್ರ ರಿಸಲ್ಟ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಇಫ್ ದಿ ಚಾಯ್ಸ್ 3 ಆಗಿದೆ, ಏನದು ಮಲ್ಟಿಪ್ಲಿಕೇಶನ್ ಆಗಿದೆ. ಸೊ ಇಲ್ಲಿ ಪ್ಯಾರಾಮೀಟರ್, ಇಲ್ಲಿ ಒಂದು ಸಿಂಬಲ್ ಯೂಸ್ ಮಾಡ್ತೀವಿ, ಅದು ಆಸ್ಟ್ರಿಕ್, ಸ್ಟಾರ್ ನ ಆಸ್ಟ್ರಿಕ್ ಅಂತ ಕರಿತೀವಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದನ್ನ ಯೂಸ್ ಮಾಡ್ತೀವಿ. ಸೊ ಮಲ್ಟಿಪ್ಲಿಕೇಶನ್ ರಿಸಲ್ಟ್ ಏನಾಗಿರುತ್ತೆ ಆ ರಿಸಲ್ಟ್ ಇಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ಲೈನ್ ಪ್ರಿಂಟ್ ಸ್ಟೇಟ್ಮೆಂಟ್ ಇದೆ. ಓಕೆನಾ. ಸೊ ಚಾಯ್ಸ್ 4 ಆಗಿದ್ರೆ ನಮ್2 ನಾಟ್ ಈಕ್ವಲ್ ಟು 0. ಸೊ ಇದನ್ನ ಲಾಜಿಕ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು, ಬಟ್ ನಾನು ಸಿಂಪಲ್ ಎಕ್ಸ್ಪ್ಲೈನ್ ಮಾಡಿದ್ರೆ. ಸೊ ಏನು ಡಿವೈಡ್ ಮಾಡ್ಬೇಕಾದ್ರೆ 2 ನಂಬರ್ ತಗೊಂಡಿರ್ತೀವಿ, 3 ನಂಬರ್ ತಗೊಂಡಿರ್ತೀವಿ. ಒಂದು ಡಿವೈಡ್ ಮಾಡ್ಬೇಕು ನಂಬರು, ಮತ್ತೆ ಅದಾದ್ಮೇಲೆ ಡಿವೈಡ್ ಆದ್ಮೇಲೆ ಏನು, ಸೊ ಡಿವೈಡ್ ಮಾಡ್ಬೇಕಿರೋ ನಂಬರು, ಮತ್ತೆ ಡಿವೈಡ್ ಮಾಡೋದಕ್ಕೆ ಒಂದು ರೆಫರೆನ್ಸ್ ನಂಬರ್ ಬೇಕು, ಆ ನಂಬರ್. ಮತ್ತೆ ಡಿವೈಡ್ ಮಾಡ್ಬೇಕಾದ್ರೆ ಏನೇನ್ ನಂಬರ್ಸ್ ಬರ್ತಾವೆ ಒಂದು ಲೈನ್ ಬರ್ಕೊಂತ ಹೋಗ್ತೀವಿ, ಆ ನಂಬರ್. ಮತ್ತೆ ಲಾಸ್ಟ್ 0 ಬರ್ಬೇಕು. ಅಂಟಿಲ್ 0 ಬರ್ಬೇಕಂದ್ರೆ ನಮ್ಮ ಕ್ಯಾಲ್ಕುಲೇಷನ್, ಬಟ್ 0 ಬರಲ್ಲ. ಕೆಲವು ಸಮಟೈಮ್ಸ್ ವ್ಯಾಲ್ಯೂಸ್ ಬರ್ತಾ ಇರುತ್ತೆ ಆ ನಂಬರ್. ಸೊ ಈ 3 ನಂಬರ್ಸ್ ಮುಖಾಂತರನೇ ಸೊ ಡಿವಿಷನ್ ವರ್ಕ್ ಆಗೋದಲ್ವಾ. ಅದು ಕನ್ನಡದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ, ಇದನ್ನ ನಿಮ್ಗೆ ಕಾನ್ಸೆಪ್ಟ್ ವೈಸ್ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅದ್ರ ರಿಸಲ್ಟ್ ನ ಏನಿದೆ ತೋರಿಸ್ಬೇಕು. ಸೊ ಅದು ಇಲ್ಲಿ ಪ್ರಿಂಟ್ ಆಗುತ್ತೆ. ಒಂದ್ ವೇಳೆ ಡಿವಿಷನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಡಿವಿಷನ್ ಪ್ರೋಗ್ರಾಮ್ ಯಾವಾಗ್ಲೇ ಆಗ್ಲಿ, ಸೊ 0 ನ ಡಿವಿಷನ್ ಮಾಡಲ್ಲ. ಸೊ ಅದು ಎರರ್ ಬರುತ್ತೆ. ಆ ತರ ಎರರ್ ಪ್ರಿಂಟ್ ಮಾಡೋದಕ್ಕೆ ಈ ಸ್ಟೇಟ್ಮೆಂಟ್ ನ ಪ್ರಿಂಟ್ ಮಾಡಿವಿ. ಸೊ ಇದಲ್ಲದೆ ಯಾವ್ದಾದ್ರು ಒಂದು ನಂಬರ್ ನ ನಾವು ಇಲ್ಲಿ ಕೊಟ್ರೆ ಅದು ಇನ್ಹೆರಿಟ್ ಕ್ಲಾಸ್ ಅಂತ ತೋರಿಸ್ಬೇಕು. ಸೊ ಈ ತರ ಕಾನ್ಸೆಪ್ಟ್ ಈಗ ಪ್ರೋಗ್ರಾಮ್ ಅಲ್ಲಿ ರನ್ ಆಗ್ತಿರೋದು. ಓಕೆನಾ. ಈಗ ಇದನ್ನ ರನ್ ಮಾಡೋಣ. ಸೊ ರನ್ ಮಾಡೋದಕ್ಕೆ ಸೊ ನಾನು ಇಲ್ಲೇ ಇನ್ಬಿಲ್ಟ್ ಅಲ್ಲೇ ನಿಮಗೆ ತೋರಿಸ್ತೀನಿ. ಓಕೆನಾ. ಸೊ ಟರ್ಮಿನಲ್ ಸೊ ಇಲ್ಲಿ ನಾನು 3 ಲೈನ್ಸ್ ಇದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಎಷ್ಟು ನಂಬರ್ಸ್ ಕಾಣಿಸುತ್ತೆ. 3 ಲೈನ್ಸ್. ಅಗೇನ್ ನ್ಯೂ ಟರ್ಮಿನಲ್. ಓಕೆನಾ. ಸೊ ಇದು ಕ್ಲಿಕ್ ಮಾಡಿದ್ರೆ ನಿಮಗೆ ಇದೊಂದು ಟರ್ಮಿನಲ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ LS ಅಂತ ಕೊಡಿ. ಯಾಕೆಂದ್ರೆ ಸೊ ನಾನು ಕ್ರಿಯೇಟ್ ಮಾಡಿರೋ ಪ್ರೋಗ್ರಾಮ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ. ಓಕೆನಾ. ಕ್ರಿಯೇಟ್ ಮಾಡಿರೋ ಪ್ರೋಗ್ರಾಮ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಫಸ್ಟ್ LS ಅಂತ ಕೊಡಬೇಕು. ಸೊ ಇದೆ. ಈಗ ಇದನ್ನ ರನ್ ಮಾಡೋದಕ್ಕೆ ಪೈಥಾನ್ ಫಸ್ಟ್ ನೇಮ್ ಇದೆ, ಸೊ ಅದನ್ನೇ ಕೊಡ್ಬೇಕು. ಪ್ರೋಗ್ರಾಮ್ ಡಾಟ್ ಪಿ ವೈ ನೋಡಿ, ಇಲ್ಲಿ ಏನಿದೆಲ್ಲ ಸೇಮ್ ಆಗಿ ಕೊಡ್ಬೇಕು. ಏನಾದ್ರು ಮಿಸ್ ಆಯ್ತಂದ್ರೆ ಎರರ್ ನೋಡಿ ಕಾಣಿಸ್ತಿದ್ಯಾ. ಸೊ ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ.
ಓಕೆನಾ. ಸೊ ಫಸ್ಟ್ ನಂಬರ್ ನಾನೊಂದು 5 ಅಂತ ಕೊಡ್ತೇನೆ, ಸೆಕೆಂಡ್ ನಂಬರ್ ಬಂದ್ಬಿಟ್ಟು ಅಗೇನ್ ನಾನು 9 ಕೊಡ್ತೇನೆ. ಸೊ ಫಸ್ಟ್ ನಂಬರ್ ಮತ್ತೆ ಸೆಕೆಂಡ್ ನಂಬರ್ ಸ್ಟೋರ್ ಆಯ್ತು ಈಗ. ಸೊ ಆಪರೇಷನ್ ನಾನು ಅಡಿಷನ್ ಮಾಡ್ಬೇಕು. ಈಗ ಅಡಿಷನ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 5 + 9 ಎಷ್ಟಾಗುತ್ತೆ? ಸೊ 14 ಆಗುತ್ತೆ. ಅದು ಆನ್ಸರ್ ಬರ್ತಾ ಇಲ್ಲ ಅಂತ ಈಗ ಮಾಡ್ಬೋದು. ಓಕೆನಾ. ಸೊ 1 ಎಸ್, ಸೊ ಬಂತು. ಓಕೆನಾ. ಸೊ ಈ ತರ ನೆಕ್ಸ್ಟ್ ಅಗೇನ್ ಮತ್ತೆ ರನ್ ಮಾಡಿ. ಫಸ್ಟ್ ನಂಬರ್ 5, ಸೆಕೆಂಡ್ ನಂಬರ್ 9. ಸೊ ಈಗ ಮಲ್ಟಿಪ್ಲೈ ಮಾಡಬೇಕು. 5 × 9 ಎಷ್ಟು ನಮ್ಗೆ ಗೊತ್ತಿಲ್ಲ. ಸೊ ಈಗ ಮಾಡೋಣ 45. ಓಕೆ. ಸೊ ಈ ತರ ವರ್ಕ್ ಆಗುತ್ತೆ ಲಾಜಿಕ್. ಸೊ ಇಷ್ಟು ಸಿಂಪಲ್ ನಿಮ್ಗೆ ಕಾಲೇಜಲ್ಲಿ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ಸೊ ನಾನು ಲಾಜಿಕ್ ಎಕ್ಸ್ಪ್ಲೇನ್ ಮಾಡಿಲ್ಲ ಕ್ಲಿಯರ್ ಆಗಿ, ಜಸ್ಟ್ ಸಿಂಪಲ್ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ. ಸೊ ಪ್ಲಸ್ಗೆ ಅಡಿಷನ್ಗೆ ಪ್ಲಸ್ ಯೂಸ್ ಮಾಡೋದು, ಸಬ್ಟ್ರಾಕ್ಷನ್ಗೆ ಮೈನಸ್ ಯೂಸ್ ಮಾಡೋದು, ಮತ್ತೆ ಮಲ್ಟಿಪ್ಲಿಕೇಷನ್ಗೆ ಆಸ್ಟೆರಿಸ್ಕ್ ಸಿಂಬಲ್ ಸ್ಟಾರ್ ಸಿಂಬಲ್ ಯೂಸ್ ಮಾಡ್ತೀವಿ. ಸೊ ಮತ್ತೆ ಇದೊಂದು ಲಾಜಿಕ್, ಸಿಂಪಲ್ ಲಾಜಿಕ್ ಹೇಳ್ಕೊಟ್ಟಿದ್ದೀನ. ಸೊ ನಿಮ್ಗೆ ಕಾಲೇಜ್ ಬೇರೆ ತರ ಹೇಳ್ಕೊಟ್ಟಿದ್ರೆ ಸೊ ಅದನ್ನು ಕೂಡ ಈಸಿಯಾಗಿ ಹೇಳ್ಕೊಟ್ಟಿರ್ತಾರೆ ಅನ್ಕೋತೀನಿ. ಸೊ ಈ ಪ್ರೋಗ್ರಾಮ್ ಬೇಕು ಅಂದ್ರೆ ನಮ್ ವೆಬ್ಸೈಟ್ ನ ನೀವು ವಿಸಿಟ್ ಮಾಡ್ಬೇಕು. ನಮ್ ವೆಬ್ಸೈಟ್ ಬಂದ್ಬಿಟ್ಟು ಸೊ ಈಗ ತೋರಿಸ್ತಾ ಹೋಗ್ತೀನಿ. ಓಕೆ. ಈಗ ನಮ್ ಬ್ರೌಸರ್ ಅಂದ್ರೆ ನಮ್ಮ ವೆಬ್ಸೈಟ್ ಯಾವ್ದಾದ್ರು ನೀವು ವಿಸಿಟ್ ಮಾಡೋದ್ರೆ ಯಾವ್ದಾದ್ರು ಬ್ರೌಸರ್ ಯೂಸ್ ಮಾಡ್ಕೊಂಡು ನೀವು ಜಸ್ಟ್ ಈ ಸರ್ಚ್ ಬಾರ್ ಅಲ್ಲಿ ಇದೆಯಲ್ಲ, ಸೊ ಸರ್ಚ್ ಬಾರ್ ಅಲ್ಲಿ ಸರ್ಚ್ ಕ್ರಿಯೇಟರ್ ಅಂತ ಟೈಪ್ ಮಾಡಿ. ಸರ್ಚ್ ಕ್ರಿಯೇಟರ್ ಅಂತ ಟೈಪ್ ಮಾಡಿ ಸಾಕು. ಫಸ್ಟ್ ಲಿಂಕ್ ಅಲ್ಲೇ ನಿಮ್ಗೆ ಒಂದು ಮೈನ್ ಲಿಂಕ್ ಬರುತ್ತೆ ನೋಡಿ, ಸರ್ಚ್ ಕ್ರಿಯೇಟರ್ ಫಾರ್ ಎಜುಕೇಶನ್ ಅಂಡ್ ಕರಿಯರ್ ಅಡ್ವಾನ್ಸ್ಮೆಂಟ್ ಅಂತ ಕಾಣಿಸುತ್ತೆ. ಸೊ ಈ ಲಿಂಕ್ ನ ಕ್ಲಿಕ್ ಮಾಡಿ. ಓಕೆ. ನೋಡಿ ನಿಮ್ಗೆ ನಮ್ಮ ವೆಬ್ಸೈಟ್ ಮೈನ್ ಬ್ರೌಸರ್ ಈ ತರ ಲೋಡ್ ಆಗುತ್ತೆ. ಓಕೆ. ಸೊ ಈ ತರ ಲೋಡ್ ಆಗುತ್ತೆ. ಸೊ ಇಲ್ಲಿ ವಿಡಿಯೋ, ಓಕೆನಾ. ಸೊ ಈ ವಿಡಿಯೋ ಅಂತ ಟ್ಯಾಬ್ ಇದೆಯಲ್ಲ, ಟೆಕ್ಸ್ಟ್ ಕಾಣಿಸ್ತಿದೆಯಲ್ಲ, ಝೂಮ್ ಮಾಡಿ ವಿಡಿಯೋ ಅಂತ ಟೆಕ್ಸ್ಟ್ ಕಾಣಿಸ್ತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಈ ತರ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಕ್ಲೋಸ್ ಮಾಡಿ. ಓಕೆನಾ. ನೋಡಿ ನಿಮ್ಗೆ ಇಲ್ಲಿ ಯಾವ ಬ್ರಾಂಚ್ ನೀವು ಆ ಬ್ರಾಂಚ್ ವೈಸ್ ಸೆಲೆಕ್ಟ್ ಮಾಡಿ. ಸೊ ಎಕ್ಸ್ಪ್ಲೋರ್ ಪ್ರೋಗ್ರಾಮ್ ಅಂತ ಕಂಪ್ಯೂಟರ್ ಸೈನ್ಸ್ ಮೇಲೆ ಕ್ಲಿಕ್ ಮಾಡಿ. ನಾನು ಕ್ಲಿಕ್ ಮಾಡೋದು ಕಂಪ್ಯೂಟರ್ ಸೈನ್ಸ್ ಮೇಲೆ. ಸೊ ಈ ತರ ಕ್ಲಿಕ್ ಮಾಡಿ. ನಿಮ್ಮ ಸ್ಕೀಮ್ ನೋಡಿ 2025 ಸ್ಕೀಮ್. ಸೊ ನಮ್ಮ ವೆಬ್ಸೈಟ್ ಅಲ್ಲಿ ಆಲ್ಮೋಸ್ಟ್ 21, 22, 23 ಬಿಟ್ಟಿಲ್ಲ, ಡೈರೆಕ್ಟ್ 25 ಬಿಟ್ಟಿದೆ. ಸೊ ಅದನ್ನಲ್ಲಿ ಮಾಡಿದ್ವಿ. ಆಕ್ಸೆಸ್ ಸ್ಟಡಿ ಮೆಟೀರಿಯಲ್ಸ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಲ್ಲ ನೋಟ್ಸ್ ಸಿಗ್ತಾ ಹೋಗುತ್ತೆ. ಎಸ್ಪೆಷಲಿ ನಮ್ಮ ಹತ್ರ ಫಿಸಿಕ್ಸ್ ಸೈಕಲ್, ಕೆಮಿಸ್ಟ್ರಿ ಸೈಕಲ್ ಈ ತರ ಏನಿಲ್ಲ, ಜಸ್ಟ್ ಕಂಪ್ಯೂಟರ್ ಕೋರ್ಸ್ ಅಪ್ಡೇಟ್ಸ್ ಏನಿರುತ್ತೆ ಅವ್ರು ಮಾತ್ರ ನಾವಿಲ್ಲಿ ಪ್ರೊವೈಡ್ ಮಾಡ್ತಾ ಇರೋದು. ಸೊ ಈ ಪೈಥಾನ್ ಪ್ರೋಗ್ರಾಮ್ ಮೇಲೆ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ಈ ನಾನು ಮಾಡಿರೋ ವಿಡಿಯೋ ಮತ್ತೆ ಅದ್ರ PDF ಮತ್ತೆ ಎಲ್ಲ ಕೂಡ ನಿಮ್ಗೆ ಅವೈಲೇಬಲ್ ಆಗಿರುತ್ತೆ. ಓಕೆನಾ. ಸೊ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಪ್ಲೀಸ್ ನನ್ನ ನಂಬರ್ ಹಾಕಿರ್ತೀನಿ. ಮತ್ತೆ ಏನಾದ್ರು ನಿಮ್ಗೆ ಆ ನೋಟ್ಸ್ ನ ಬೇಕಿತ್ತು ಅಂದ್ರೆ ಸೊ ಕಾಂಟ್ಯಾಕ್ಟ್ ಮಾಡಿ. ಸೊ ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.